ಆರ್ಗ್ಯಾನಿಕ್ ಅಗ್ರಿ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮದ್ಯ ಸೇವನೆಯಿಂದ ಲಿವರ್, ಕಿಡ್ನಿ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನ ನಾವು ಬಳಸೋ ರೆಡಿಮೇಡ್ ಆಹಾರ ಪದಾರ್ಥಗಳು ಮತ್ತು ಹಾಲಿನಿಂದ ಮದ್ಯ ಸೇವನೆಗಿಂತ ಜಾಸ್ತಿ ರೋಗಗಳು ಬರುತ್ತಿವೆ. ಉದಾಹರಣೆಗೆ ಹಾಲನ್ನು ತೆಗೆದುಕೊಳ್ಳೋಣ. ಕೆಲವೊಂದಿಷ್ಟು ಡೈರಿ ಕಂಪನಿಗಳು ಹಾಲಿನಲ್ಲಿ ಸೇರಿಸಿದ ಕೆಮಿಕಲ್ಸ್ನಿಂದ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಿವರ್, ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ ಹಾಗೂ ಬುದ್ಧಿಶಕ್ತಿ ಮತ್ತು ನಮ್ಮ ಚರ್ಮದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಹಾಲಿಗೆ ಯಾವ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಗಳನ್ನು ಬಳಸ್ತಾರೆ ಹಾಗೂ ಯಾವ ಕಾರಣಕ್ಕಾಗಿ ಬಳಸ್ತಾರೆ, ಆ ಹಾಲನ್ನು ಬಳಸುವುದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಮೊದಲನೆಯದಾಗಿ ಹಾಲಿಗೆ ಬಳಸುವ ಕೆಮಿಕಲ್ಸ್ಗಳು: ಯೂರಿಯಾ, ಡಿಟರ್ಜೆಂಟ್, ಅಮೋನಿಯಂ ಸಲ್ಫೇಟ್, ಕಾಸ್ಟಿಕ್ ಸೋಡಾ, ಬೋರಿಕ್ ಆ್ಯಸಿಡ್, ಸೋರ್ಬಿಕ್ ಆ್ಯಸಿಡ್, ಸ್ಯಾಲಿಸೈಲಿನ್ ಆ್ಯಸಿಡ್, ಬೆಂಜೋಯಿಕ್ ಆ್ಯಸಿಡ್, ಫಾರ್ಮಲ್ಡಿಹೈಡ್ ಮತ್ತು ಸ್ಟಾರ್ಚ್. ಯಾವ ಕೆಮಿಕಲ್ಸ್ನ ಏಕೆ ಬಳಸ್ತಾರೆ ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳು? ಮೊದಲನೆಯದಾಗಿ ಯೂರಿಯಾ ಬಳಸಿದ ಹಾಲನ್ನು ಉಪಯೋಗಿಸುವುದರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕಿಡ್ನಿ ಮತ್ತು ಲಿವರ್ ಹಾಳಾಗುತ್ತೆ. ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ಗೆ ಕಾರಣವಾಗುತ್ತೆ. ಮಕ್ಕಳಿಗೆ ಬ್ರೈನ್, ಕಿಡ್ನಿ, ಲಿವರ್, ಎಲುಬುಗಳ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಯೂರಿಯಾವನ್ನು ಹಾಲಿನಲ್ಲಿ ಏಕೆ ಬಳಸುತ್ತಾರೆ ಅಂದರೆ ಹಾಲು ಗಟ್ಟಿಯಾಗಿ ಕಾಣಲು ಮತ್ತು ಫ್ರೆಶ್ ಆಗಿ ಕಾಣಲು. ಎರಡನೆಯದಾಗಿ ಡಿಟರ್ಜೆಂಟ್ ಬಳಸಿದ ಹಾಲನ್ನು ಉಪಯೋಗಿಸುವುದರಿಂದ ಫುಡ್ ಪಾಯ್ಸನ್, ಹೊಟ್ಟೆಯಲ್ಲಿ ಅಲ್ಸರ್, ಲೋ BP, ಕಿಡ್ನಿ, ಹಾರ್ಟ್ ಪ್ರಾಬ್ಲಮ್, ಇರ್ರಿವರ್ಸಿಬಲ್ ಆರ್ಗ್ಯಾನ್ ಡ್ಯಾಮೇಜ್ ಆಗುತ್ತೆ. ದೇಹದಲ್ಲಿರುವ ಟಿಶ್ಯೂ ಸಿಸ್ಟಮ್ ಅನ್ನು ಡ್ಯಾಮೇಜ್ ಮಾಡುತ್ತೆ ಮತ್ತು ಕ್ಯಾನ್ಸರ್ಗೂ ಕಾರಣವಾಗುತ್ತೆ. ಹಾಲಿನಲ್ಲಿ ಡಿಟರ್ಜೆಂಟನ್ನು ಏಕೆ ಬಳಸ್ತಾರೆ ಅಂದರೆ ಹಾಲು ಬೇಗ ಮೊಸರಾಗಲು ಮತ್ತು ಹಾಲು ಬೇಗನೆ ಕೆಡದಿರಲು. ಅಮೋನಿಯಂ ಸಲ್ಫೇಟ್ ಬಳಸಿದ ಹಾಲನ್ನು ಉಪಯೋಗಿಸುವುದರಿಂದ ವಾಂತಿ, ಭೇದಿ ಮತ್ತು ಡಿಹೈಡ್ರೇಷನ್ ಆಗುತ್ತೆ. ಜಾಸ್ತಿ ಆದರೆ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ, ಮೆಂಟಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅಮೋನಿಯಂ ಸಲ್ಫೇಟ್ನ ಹಾಲಲ್ಲಿ ಯಾಕೆ ಬೆರೆಸ್ತಾರೆ ಅಂದರೆ ಹಾಲಿನಲ್ಲಿ ನೀರು ಬೆರೆಸಿ ಅದರ ಪ್ರಮಾಣದಲ್ಲಿ ಅಮೋನಿಯಂ ಸಲ್ಫೇಟ್ನ ಸೇರಿಸಿದರೆ ಹಾಲು ಗಟ್ಟಿಯಾಗಿ ಕಾಣುತ್ತೆ ಮತ್ತು ಯಾವುದೇ ಮಷೀನ್ನಲ್ಲಿ ಹಾಲಿನ ಫ್ಯಾಟ್ ಮತ್ತು ಡಿಗ್ರಿ ಚೆಕ್ ಮಾಡಿದರೂ ಕೂಡ ನೀರನ್ನು ಬೆರೆಸಿದ್ದನ್ನು ಕಂಡುಹಿಡಿಯಲು ಆಗುವುದಿಲ್ಲ. ಕಾಸ್ಟಿಕ್ ಸೋಡಾ ಬಳಸಿದ ಹಾಲನ್ನು ಉಪಯೋಗಿಸುವುದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ದೇಹದಲ್ಲಿನ ಟಿಶ್ಯೂ ಮತ್ತು ಪ್ರೋಟೀನ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಹಾರ್ಟ್ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಕಾಸ್ಟಿಕ್ ಸೋಡಾನ ಹಾಲಲ್ಲಿ ಯಾಕೆ ಬೆರೆಸ್ತಾರೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಹಾಲನ್ನು ಕೆಡಬಾರದು ಎಂಬ ಉದ್ದೇಶದಿಂದ. ಬೋರಿಕ್ ಆ್ಯಸಿಡ್ ಬಳಸಿದ ಹಾಲನ್ನು ಉಪಯೋಗಿಸುವುದರಿಂದ ವಾಂತಿ, ಡಿಹೈಡ್ರೇಷನ್, ಕಿಡ್ನಿ ಫೇಲ್ಯೂರ್, ಅಬ್ನಾರ್ಮಲ್ ಪೇನ್, ಚರ್ಮಕ್ಕೆ ರ್ಯಾಷಸ್ ಆಗುವುದು. ಬೋರಿಕ್ ಆ್ಯಸಿಡ್ನ ಹಾಲಿನಲ್ಲಿ ಯಾಕೆ ಬಳಸ್ತಾರೆ ಅಂದರೆ ಎಷ್ಟೇ ದಿನ ಇಟ್ಟರೂ ಹಾಲು ಕೆಡಬಾರದು ಎಂಬ ಉದ್ದೇಶದಿಂದ ಮತ್ತು ಫ್ಲೇವರ್ಗೋಸ್ಕರ. ಯಾವ ಕೆಮಿಕಲ್ಸ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕೆಂಬ ನಿಯಮವಿದೆ. ಅದರ ಪ್ರಕಾರ ಯಾವ ಹಾಲು ಇದೆ ಅಂತ ನಾವು ಟೆಸ್ಟ್ ಮಾಡಿ ಬಳಸೋದಕ್ಕೆ ಆಗುತ್ತಾ? ನಮ್ಮ ದೇಶದಲ್ಲಿ ಫುಡ್ ಸರ್ಟಿಫಿಕೇಟ್ಗಳು ಯಾವ ರೀತಿ ಸಿಗುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರಣೆ. ನಾವೇ ದುಡ್ಡು ಕೊಟ್ಟು ಹಾರ್ಟ್, ಕಿಡ್ನಿ, ಲಿವರ್ ಪ್ರಾಬ್ಲಮ್ನ ಖರೀದಿಸುವ ಅವಶ್ಯಕತೆ ಇದೆನಾ? ಸಾಧ್ಯವಾದಷ್ಟು ಹಸುಗಳಿಂದ ನೇರವಾಗಿ ಹಾಲನ್ನು ಬಳಸಿ. ಹಾಲು ಉತ್ಪಾದಿಸುವ ರೈತನೂ ಉದ್ಧಾರ ಆಗ್ತಿಲ್ಲ, ಗ್ರಾಹಕರಿಗೂ ಗುಣಮಟ್ಟದ ಹಾಲು ಸಿಗುತ್ತಿಲ್ಲ. ರೈತರ ಹಾಲನ್ನು ತೆಗೆದುಕೊಂಡ ಡೈರಿ ಕಂಪನಿಯು ಕೋಟಿಗಟ್ಟಲೆ ಲಾಭ ಮಾಡಿಕೊಳ್ಳುತ್ತಿದೆ. ಪ್ಯಾಕೆಟ್ ಹಾಲನ್ನು ಬಳಸಿ ಅನಾರೋಗ್ಯವಾದರೆ ಅದರಿಂದ ಮೆಡಿಸಿನ್ ಕಂಪನಿಯವರು ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ರೈತನೇ ದೇವರು, ರೈತನೇ ದೇಶದ ಬೆನ್ನೆಲುಬು ಅಂತಾರೆ. ಅದರ ಪ್ರಕಾರ ರೈತರಾದ ನಾವು ನಡೆದುಕೊಳ್ಳುವುದು ಮುಖ್ಯ ಅಲ್ವಾ? ಯಾರೋ ನಮ್ಮ ಅಕ್ಕಪಕ್ಕದವರು ನಮ್ಮ ಹತ್ರ ಹಾಲನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಕೆಲವೊಂದಿಷ್ಟು ಜನ ಅದಕ್ಕೆ ನೀರನ್ನು ಬೆರೆಸಿಕೊಡ್ತಾರೆ ಜಾಸ್ತಿ ಲಾಭ ಮಾಡುವ ಉದ್ದೇಶದಿಂದ. ನೀವು ನೀರನ್ನು ಬೆರೆಸೋದ್ರಿಂದ
ಮತ್ಯಾವತ್ತೂ ಅವರು ನಿಮ್ಮ ಹತ್ರ ಹಾಲನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲ್ಲ. ನೀವು ಡೈರಿಗೆ ಹಾಲು ಹಾಕಿದರೆ ಶುದ್ಧವಾದ ಹಾಲನ್ನೇ ಹಾಕ್ತೀರ. ಯಾಕಂದರೆ ನೀರು ಬೆರೆಸಿರೋ ಹಾಲನ್ನು ಅವನು ತೆಗೆದುಕೊಳ್ಳೋದಿಲ್ಲ ಅಥವಾ ದುಡ್ಡು ಕಡಿಮೆ ಕೊಡ್ತಾರೆ ಅಂತ. ನಿಮಗೆ ಜಾಸ್ತಿ ಲಾಭ ಬೇಕಾದರೆ ಹಾಲಿನಿಂದ ಕ್ರೀಮ್ ತೆಗೆಯೋ ಮಷಿನ್ ತೆಗೆದುಕೊಂಡು ಬನ್ನಿ. ಸದ್ಯದಲ್ಲೇ ಹಸು ಕರು ಹಾಕಿದರೆ ತುಪ್ಪ ಕಡಿಮೆ ಬರುತ್ತೆ. ಕರು ಹಾಕಿ ಜಾಸ್ತಿ ದಿನ ಆಗಿದ್ದರೆ ತುಪ್ಪ ಜಾಸ್ತಿ ಬರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿರುವ ವಿಷಯ. ಕ್ರೀಮ್ ತೆಗೆಯುವ ಮಷೀನಿನಲ್ಲಿ 3-5% ತುಪ್ಪ ಬರುತ್ತೆ. ಹಾಲನ್ನು ಹೋಟೆಲ್, ಖಾನಾವಳಿ ಯಾರು ತಗೋತಾರೋ ಅವರಿಗೆ ಕೊಡಿ. ತುಪ್ಪನೂ ಮಾರಿ, 2ರಿಂದನೂ ದುಡ್ಡು ಮಾಡಿ. ಯಾರದ್ದು ಮಾತು ಕೇಳಿ ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕತ್ತೆ ಖರೀದಿ ಮಾಡಿ ಮೋಸ ಹೋಗಿ ಕತ್ತೆ ಕಾಯೋದಕ್ಕೆ ಹೋಗಬೇಡಿ. ನೀವು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಿ. ಆದ್ದರಿಂದ ನಿಮ್ಮ ಆದಾಯ ಖಂಡಿತವಾಗಿ ಹೆಚ್ಚಾಗುತ್ತದೆ. ನಾವು ಎಷ್ಟೋ ಸರ್ತಿ ರೈತರಿಂದ ಹಾಲನ್ನು ನೇರವಾಗಿ ಖರೀದಿ ಮಾಡಿದರೂ ಕೂಡ ಕೆಲವೊಂದು ಸಾರಿ ಶುದ್ಧ ಹಾಲು ದೊರೆಯುವುದಿಲ್ಲ. ಬೆಳೆಗಳಿಗೆ ಸಿಂಪಡಿಸಿದ ಔಷಧಿ ಅಥವಾ ಕಳೆನಾಶಕ ಹಸುಗಳ ಮೇವಿಗೆ ತಗುಲಿರುತ್ತದೆ ಅಥವಾ ಹಸುಗಳಿಗೆ ನೀಡುವ ಕೆಲವೊಂದು ರೆಡಿಮೇಡ್ ಆಹಾರದಲ್ಲಿಯೇ ವಿಷದ ಅಂಶ ಇರುತ್ತದೆ. ಹಸು ನಾವು ಅದಕ್ಕೆ ನೀಡಿರುವ ವಿಷವನ್ನು ಹಾಲಿನ ಮುಖಾಂತರ ವಾಪಸ್ ನಮಗೆ ಕೊಡುತ್ತದೆ. ಮತ್ತು ಆ ಹಾಲಿಗೆ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಸೇರಿಸಿ ಹಾಲನ್ನು ಉಪಯೋಗಿಸುವುದು ನಮ್ಮ ದೇಹಕ್ಕೆ ಎಷ್ಟು ಸರಿ? ಅದಕ್ಕೆ ದಯವಿಟ್ಟು ರೆಡಿಮೇಡ್ ಆಹಾರ ಪದಾರ್ಥಗಳನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಆಹಾರ ಪದಾರ್ಥಗಳನ್ನು ರೈತರಿಂದ ನೇರವಾಗಿ ಖರೀದಿಸಿ. ಸಾಧ್ಯವಾದಷ್ಟು ನೀವೇ ತರಕಾರಿಗಳನ್ನು ಬೆಳೆದು ಉಪಯೋಗಿಸಿ. ಇದೇ ರೀತಿ ಆಹಾರದ ಬಗ್ಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮಣ್ಣಿಲ್ಲದೆ ಬರೀ ನೀರಿನಿಂದ ತರಕಾರಿ ಮತ್ತು ಸೊಪ್ಪುಗಳನ್ನು ಮನೆಯಲ್ಲಿ ಹಾಗೂ ತೋಟದಲ್ಲಿ ಹೇಗೆ ಬೆಳೆಯಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ಮುಂದಿನ ವಿಡಿಯೋಗಳನ್ನು ನೋಡುವುದಕ್ಕಾಗಿ ಆರ್ಗ್ಯಾನಿಕ್ ಅಗ್ರಿಫುಡ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಜೈ ಜವಾನ್, ಜೈ ಕಿಸಾನ್.